ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ವಿಚಾರ ಬಡವರು ಆತಂಕ ಪಡುವ ಅಗತ್ಯ ಇಲ್ಲ, ನಾವು ಬಡವರ ಪರವಾಗಿ ಇರೋದು ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಪಿಎಲ್ ಕಾರ್ಡ್ ರದ್ದತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಎಲ್ಲ ಪರಿಶೀಲಿಸಿ ಕಾರ್ಡ್ ನ ರದ್ದು ಮಾಡ್ತೀವಿ ಅಂತ ಏನ್ ಹೇಳಿದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಡವರು ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಬಡವರ ಪರವಾಗಿನೇ ಇರೋದು, ಬಡವರಿಗಾಗಿನೇ ನಾವು ಸೇವೆ ಮಾಡ್ತಾ ಇರೋದು, ಬಡವರಿಗಾಗಿನೇ ನಾವು ದುಡಿತಾ ಇರೋದು. ಸೊ ಬಡವರ ಪರ ಇರೋ ನಮ್ಮ ಸರ್ಕಾರ ಬಡವರಿಗೆ ಯಾವತ್ತೂ ಮೋಸ ಮಾಡಲ್ಲ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಡವರ ಆತಂಕ ಪಡುವ ಅಗತ್ಯನೇ ಇಲ್ಲ, ನಾವು ಬಡವರ ಪರವಾಗಿನೇ ಇದೀವಿ. ಬಿಜೆಪಿಯಿಂದ ನಾವು ಯಾವುದೇ ಪಾಠವನ್ನ ಕಲಿಬೇಕಾಗಿಲ್ಲ. ಅವರು ಮೇಲ್ಜಾತಿಯ ಶ್ರೀಮಂತರ ಪರ ಇರೋದು, ಅವರು ಬಡವರ ಮೀಸಲಾತಿಯ ಪರ ಮಾತನಾಡಿದ್ದಾರಾ? ಬೆಂಗಳೂರಿನಲ್ಲಿ ನಡೆದ ಇಂದಿರಾ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ನಾವು ಬಡವರ ಪರವಾಗೇ ಇರೋದು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಂದಿರಾ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮಾತು. ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಹರಿಗೆ ಬಿಪಿಎಲ್ ಕಾರ್ಡ್ ಅಂತ ಏನ್ ಹೇಳಿದ್ರು, ಅದರಲ್ಲಿ ಎಷ್ಟೋ ಜನಕ್ಕೆ ಆತಂಕ ಇತ್ತು, ನಮ್ಮ ಕಾರ್ಡ್ಗಳು ರದ್ದಾಗತ್ತಾ ಅಂತ. ಸೊ ಅಂತವ್ರಿಗೆಲ್ಲ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಇಂದಿರಾ ಗಾಂಧಿ ಜನ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಆತಂಕ ಪಡುವ ಅಗತ್ಯ ಇಲ್ಲ ಅಂತ. ನಾವು ಬಡವರ ಪರವಾಗಿನೇ ಇರೋದು. ಜನ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯಿಂದ ನಾವು ಪಾಠ ಕಲಿಬೇಕಾಗಿಲ್ಲ, ಮೇಲ್ಜಾತಿ ಶ್ರೀಮಂತರ ಪರ ಇದ್ದಾರೆ ಬಿಜೆಪಿಯವರು, ನಾವು ಆ ಥರ ಅಲ್ಲ, ನಾವು ಬಡವರ ಪರವಾಗೇ ಇದೀವಿ, ಬಡವರ ಪರವಾಗೇ ಇರ್ತೀವಿ ಯಾವಾಗ್ಲೂ, ಯಾವುದೇ ಕಾರಣಕ್ಕೂ ಬಡವರ ಬಿಪಿಎಲ್ ಕಾರ್ಡ್ಗಳು ರದ್ದಾಗಲ್ಲ ಅಂತ ಹೇಳಿ ಇವತ್ತು ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಯಾರೂ ಕೂಡ ಬಡವರು ಆತಂಕ ಪಡೋ ಅಗತ್ಯನೇ ಇಲ್ಲ, ನಾವು ಬಡವರ ಪರವಾಗಿನೇ ಇದೀವಿ, ಪರವಾಗೇ ಇರ್ತೀವಿ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಪಿಎಲ್ ರದ್ದತಿ ವಿಚಾರದಲ್ಲಿ ಈಗಾಗಲೇ ರಾಜ್ಯದಲ್ಲಿ 14 ಲಕ್ಷ ಬಿಪಿಎಲ್ ಕಾರ್ಡ್ಗಳು ಶೀಘ್ರವೇ ರದ್ದಾಗತ್ತೆ ಅಂತ ಹೇಳಿರೋದು. ಈಗ ಅರ್ಹ ಬಡವರಿಗೆ ಕಾರ್ಡ್ ಕೈ ತಪ್ಪಲ್ಲ ಅಂತ ಹೇಳಿದ್ದಾರೆ. ಇದು ಯಾರ್ಯಾರಿಗೆ ಹಾಗಾದ್ರೆ ಬಿಸಿ ಮುಟ್ಟತ್ತೆ ಅಂದ್ರೆ ಆದಾಯ ತೆರಿಗೆ ಪಾವತಿಸುತ್ತಿರುವ ಸದಸ್ಯರನ್ನ ಹೊಂದಿರುವ ಕುಟುಂಬಕ್ಕೆ ಕತ್ತರಿ ಬೀಳತ್ತೆ, ಸರ್ಕಾರಿ ಅರೆ ಸರ್ಕಾರಿ ನೌಕರರಿರುವ ಕುಟುಂಬಕ್ಕೆ ಕತ್ತರಿ ಬೀಳತ್ತೆ, ನಿಗಮ ಮಂಡಳಿಗಳಲ್ಲಿ ಕಾಯಂ ನೌಕರರಿರುವ ಕುಟುಂಬಗಳಿಗೆ ಕತ್ತರಿ ಬೀಳತ್ತೆ, ಮನೆಗಳನ್ನ ಬಾಡಿಗೆ ಕೊಟ್ಟು ಜೀವನ ನಡೆಸ್ತಾ ಇರೋರಿಗೆ ಕತ್ತರಿ ಬೀಳತ್ತೆ, 7.5 ಎಕರೆಗಿಂತ ಹೆಚ್ಚು ಜಮೀನನ್ನ ಹೊಂದಿರುವ ರೈತರಿಗೆ ಬಿಪಿಎಲ್ ಕಾರ್ಡ್ ಸಿಗಲ್ಲ, ಸ್ವಂತಕ್ಕೆ ಅಂತ 4 ಚಕ್ರಗಳ ವಾಹನವನ್ನ ಹೊಂದಿರುವವರಿಗೆ ಸಿಗಲ್ಲ, ನಿಗದಿತ ವಾರ್ಷಿಕ ವರಮಾನಕ್ಕಿಂತ ಹೆಚ್ಚು ಗಳಿಸುತ್ತಿರುವವರಿಗೂ ಕೂಡ ಬಿಪಿಎಲ್ ಕಾರ್ಡ್ ಸಿಗಲ್ಲ, ನಿಯಮಕ್ಕಿಂತ ವಾರ್ಷಿಕವಾಗಿ ಹೆಚ್ಚು ವಹಿವಾಟು ಪಡೆದವರಿಗೂ ಕೂಡ ಯಾವುದೇ ಕಾರಣಕ್ಕೂ ಬಿಪಿಎಲ್ ಸಿಗಲ್ಲ ಅಂತ ಹೇಳಿದರೆ. ಬಿಪಿಎಲ್ ಕಾರ್ಡ್ ಅನ್ನ ಪಡೆಯೋದಿಕ್ಕೆ ಯಾರು ಅರ್ಹರು ಯಾರು ಅನರ್ಹರು ಅನ್ನೋದು ಮಾನದಂಡಗಳು ಒಂದಷ್ಟು ನಾವು ರೆಡಿ ಮಾಡಿದೀವಿ. ಅವುಗಳನ್ನ ಆಧರಿಸಿ ಯಾರಾದ್ರೂ ಅರ್ಹತೆ ಇಲ್ದಿದ್ರು ಬಿಪಿಎಲ್ ಕಾರ್ಡ್ಗಳನ್ನ ಹೊಂದಿದ್ರೆ ಅಂತಹವರ ಕಾರ್ಡುಗಳನ್ನ ರದ್ದುಪಡಿಸಲಾಗುತ್ತೆ ಹೊರತು ಬಡತನ ರೇಖೆಗಿಂತ ಕೆಳಗಿರುವ ಯಾವುದೇ ಅರ್ಹ ಕುಟುಂಬಗಳಿಗೂ ಬಿಪಿಎಲ್ ಕಾರ್ಡು ಕೈ ತಪ್ಪಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 10 ಲಕ್ಷ ಕಾರ್ಡ್ ಪರಿವರ್ತನೆ ಬಾಕಿ ಇದೆ. ಅರ್ಹರ ಬಿಪಿಎಲ್ ಕಾರ್ಡ್ ರದ್ದಾಗಿದ್ರೆ 24 ಗಂಟೆಯಲ್ಲಿ ಅದನ್ನ ವಾಪಸ್ ನಾವು ಪಡೆದುಕೊಳ್ತೀವಿ ಅಂತ ಹೇಳಿ ಮುನಿಯಪ್ಪ ಅವರು ಕೂಡ ಈಗಾಗಲೇ ಹೇಳಿದ್ದಾರೆ. ಸೊ ಅರ್ಹರಿಗೆ ಬಿಪಿಎಲ್ ಕಾರ್ಡ್ ವಿತರಣೆ ಯಾವುದೇ ತೊಂದರೆ ಇಲ್ಲ. ಒಂದ್ ವೇಳೆ ಅರ್ಹರಾಗಿದ್ದು ಬಿಪಿಎಲ್ ಕಾರ್ಡ್ ರದ್ದಾಗಿದ್ರೆ 24 ಗಂಟೆ ಒಳಗೆ ನೀವು ಸರಿಪಡಿಸಿಕೊಳ್ಳಬಹುದಾಗಿದೆ.